ಪ್ರಧಾನಿ ನರೇಂದ್ರ ಮೋದಿಯವರ 6 ದಿನಗಳ 5 ದೇಶಗಳ ಪ್ರವಾಸ. ಅದರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು, ಇನ್ನು 4 ಯುರೋಪಿಯನ್ ರಾಷ್ಟ್ರಗಳು. ಸಾಮಾನ್ಯವಾಗಿ ಈ ರೀತಿ ಪ್ರವಾಸಗಳಿಗೆ ಹೋದಾಗ ಯಾವ ದೇಶದ ಪ್ರೀಮಿಯರ್ನ ಮೀಟ್ ಮಾಡ್ತಿರ್ತಾರಲ್ಲ ಅವ್ರಿಗೊಂದು ಉಡುಗೊರೆ ತೆಗೆದುಕೊಂಡು ಹೋಗುವಂಥದ್ದು ಪದ್ಧತಿ ಇರುತ್ತೆ. ಈಗ ಭಾರತೀಯ ಪ್ರಧಾನಮಂತ್ರಿಗಳು ಇನ್ನೊಂದು ದೇಶದ ಪ್ರಧಾನಮಂತ್ರಿಗಳ ಭೇಟಿಗೆ ಹೋದಾಗ ಭಾರತದ ಕಲೆ, ಸಂಸ್ಕೃತಿ, ಕರಕುಶಲತೆ ರಿಪ್ರೆಸೆಂಟ್ ಮಾಡುವಂಥದ್ದು ಅಥವಾ ಅವ್ರಿಗೇನೋ ಕನೆಕ್ಟ್ ಆಗುವಂಥದ್ದನ್ನು ತಗೊಂಡು ಹೋಗ್ತಾರೆ. ಈ ವಿದೇಶ ಪ್ರವಾಸದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಟಲಿಯಲ್ಲಿದ್ದರು. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ನಮ್ಮ ಪ್ರಧಾನಮಂತ್ರಿಗಳ ತಗೊಂಡು ಹೋಗಿದ್ದ ಗಿಫ್ಟಿನ ವ್ಯಾಲ್ಯೂ 50 ರೂಪಾಯಿ. ಲಿಟ್ರಲಿ 50 ರೂಪಾಯಿದೊಂದು ಗಿಫ್ಟ್ ಹಿಡ್ಕೊಂಡು ಹೋಗಿದ್ದಾರೆ. ಏನದು? ಮೆಲೋಡಿ ಚಾಕ್ಲೇಟು. ಪಾರ್ಲೆ ಅವರು ತಯಾರು ಮಾಡುವಂಥ, ಪಾರ್ಲೆಜಿ ಕಂಪನಿ ತಯಾರು ಮಾಡುವ ಮೆಲೋಡಿ ಚಾಕ್ಲೇಟ್. ಅದನ್ನು ಕೊಟ್ಟ ಗಳಿಗೆ ಹೆಂಗಿತ್ತು ಅಂತ ನೋಡಿ ಒಂದ್ಸಲ. Modi brought us a gift, a very, very good toffee. Melody. Prime Minister Modi brought us a gift, a very, very good toffee. Melody. 391 ಗ್ರಾಮ್ಗಳದೊಂದು ಪ್ಯಾಕ್ ಬರುತ್ತಂತಿದ್ರದ್ದು. ಏನು ಈ ಮಾಹಿತಿ ಇಟ್ಕೊಂಡು ಏನು IAS IPS ಪಾಸ್ ಆಗಬೇಕಾಗಿಲ್ಲ, ಸುಮ್ಮನೆ ಜನರಲ್ ನಾಲೆಜ್ಗೆ ಅಂತ ಹೇಳ್ತಾ ಇರೋದು ನಾನು. 391 ಗ್ರಾಮದೊಂದು ಪ್ಯಾಕ್ ಬರುತ್ತಂತೆ, 100 ರೂಪಾಯಿದ್ದು. ನರೇಂದ್ರ ಮೋದಿ ಅವರು ಹಿಡ್ಕೊಂಡು ಹೋಗಿರೋದು 175.95 ಗ್ರಾಮ್ನ ಪ್ಯಾಕೆಟ್, 50 ರೂಪಾಯಿ ಇದರ ರೇಟು. ಮೆಲೋಡಿ ಚಾಕ್ಲೇಟ್ ಏನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ಒಂದು ಕ್ಯಾರಮೆಲ್ ಪದರ್ ಇರುತ್ತೆ, ಅದರೊಳಗೆ ಒಂದು ಸ್ಮೂತಿ ಚಾಕ್ಲೇಟ್ ಇರುತ್ತೆ. ಎಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ತಿಂದಿದ್ದೀವಿ, ನಮ್ಮ ಬಾಲ್ಯದ ಫೇವ್ರೇಟ್ ಆಗಿತ್ತು. ಆವಾಗ ಒಂದು ಪೀಸಿಗೆ 12 ಅಣೆ ಇತ್ತಪ್ಪ, ಈಗ ಎಷ್ಟಾಗಿದ್ವಿ ಇದರ ರೇಟು. ಒಂದು ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋದ್ರು, ಅದನ್ನೇ ಯಾಕೆ ತಗೊಂಡು ಹೋದ್ರು ಯಾರಿಗಾರು ಅರ್ಥ ಆಗತ್ತೆ ರೀ. ಇಟ್ ರೈಮ್ಸ್ ವಿತ್ ಮೆಲೋನಿ, ಪ್ರಾಸ ಆಗುತ್ತೆ ಮೆಲೋನಿ ಅವರ ಹೆಸರಿನ ಜೊತೆಗೆ. ಆ ಕಾರಣಕ್ಕೆ ಮೆಲೋಡಿ ಚಾಕ್ಲೇಟ್ ತಗೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಇನ್ನೂ ಕೆಲವರು ಹುಡುಕಿ ಹೇಳ್ತಾ ಇರೋದು, ಅದು ಗುಜರಾತಿಯೊಬ್ಬ ಮುಂಬೈನಲ್ಲಿ ಆರಂಭಿಸಿದ ಕಂಪನಿ ಪಾರ್ಲೆಜಿ. ನೋಡಿ, ಗುಜರಾತಿಗಳನ್ನು ಪ್ರಧಾನಮಂತ್ರಿಗಳು ಹೆಂಗೆ ಏನು ಅಡ್ವರ್ಟೈಸ್ ಮಾಡ್ತಿದ್ದಾರೆ ಅನ್ನೋ ಥರನೂ ಮಾತಾಡ್ತಿದ್ದಾರೆ. ಲೋಕೋಭಿನ್ನ ರುಚಿ, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾ ಇರೋದು. ಟೋಟಲಿ ಪಾರ್ಲೆ ಅನ್ನುವ ಕಂಪನಿಯ ಇತಿಹಾಸನೇ ಇಂಟ್ರೆಸ್ಟಿಂಗ್ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಏನು ಇದನ್ನು ನ್ಯೂಸ್ ಅವರ್ನಲ್ಲಿ ಯಾಕೆ ಹೇಳ್ಬೇಕಪ್ಪ, ಇದನ್ನು ತಿಳ್ಕೊಂಡೇನು ಎಕ್ಸಾಮ ಪಾಸ್ ಆಗೋದಿದೆ? ಇಲ್ಲ, ಮಾಹಿತಿಗಳು ಕೂಡ ಸ್ವಾರಸ್ಯಕರವಾಗಿರ್ತವೆ ಅನ್ನುವ ಕಾರಣಕ್ಕೆ. 1929ರಲ್ಲಿ ಮುಂಬೈನಲ್ಲಿ ಪಾರ್ಲೆ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಶುರುವಾಯಿತು. ಮೋಹನ್ ಲಾಲ್ ದಯಾಳ್ ಚೌಹಾಣ್ ಅನ್ನುವಂಥವ್ರು ಆರಂಭಿಸಿದ್ರು ಇದನ್ನು. ಗುಜರಾತ್ನ ವಲ್ಸಾ ಹತ್ರ ಪಾರ್ಡಿ ಅನ್ನುವ ಊರಿನಿಂದ ಹೊಟ್ಟೆಪಾಡಿಗಾಗಿ ಮುಂಬೈಗೆ ಬಂದಂಥವರು ಮೋಹನ್ ಲಾಲ್ ದಯಾಳ್ ಚೌಹಾಣ್. ಇವರ ಮೂಲ ವೃತ್ತಿ ಟೇಲರಿಂಗ್ ವೃತ್ತಿ. ಮುಂಬೈಗೆ ಬಂದು ವಿಲೆ ಪಾರ್ಲೆ ಏರಿಯಾದಲ್ಲಿ ಅವರು ಟೇಲರ್ ಶಾಪ್ ಇಟ್ಕೊಂಡಿದ್ರು. ಬಟ್ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅನ್ನೋ ತುಡಿತಾ ಇರುತ್ತಲ್ಲ, ಟೇಲರಿಂಗ್ ಬಿಟ್ಟು ಬೇರೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಮುಂಬೈನಲ್ಲಿ ಆಗ ಮಿಠಾಯಿ ಬಿಸ್ನೆಸ್ ಭಾಳ ಜೋರಾಗಿತ್ತಂತೆ. ಇವ್ರದ್ದು ಟೇಲರಿಂಗ್ ತುಂಬ ಚೆನ್ನಾಗಿ ನಡೀತಾ ಇತ್ತು. 4 ಕಾಸಿತ್ತು. ಅಂದರೆ ತೀರಾ ರಸ್ತೆ ಪಕ್ಕ ಹೊಲಿಗೆ ಯಂತ್ರ ಹಾಕ್ಕೊಂಡು ಕೂತ್ಕೊಳ್ಳೋ ಟೇಲರ್ ಆ ಥರದವರಲ್ಲ, ದುಡ್ಡಿತ್ತು ಇವ್ರ ಹತ್ರ. ನೋಡ್ತಾರೆ ಎಲ್ಲ ಕಡೆ ಸ್ವೀಟ್ ಬಿಸ್ನೆಸ್ ಭಾಳ ಚೆನ್ನಾಗಿತ್ತು ಅಂತ. ಡಿಫ್ರೆಂಟ್ ಆಗಿರುವ ಯಾವುದಾದ್ರೂ ಒಂದು ಸ್ವೀಟ್ ಮಾಡಬೇಕು ಅಂತ ಹೀ ಗೋಸ್ ಟು ಜರ್ಮನಿಗೆ ಹೋಗಿ ಅಲ್ಲಿ ಬೇರೆ ಬೇರೆ ಏನೇನು ಸ್ವೀಟ್ ಇದ್ದಾವೆ ಅಂತ ಸ್ಟಡಿ ಮಾಡ್ಕೊಂಡು ವಾಪಸ್ ಮುಂಬೈಗೆ ಬರ್ತಾರೆ. 1929ರಲ್ಲಿ 12 ಜನ ಸ್ಟಾಫ್ ಇಟ್ಕೊಂಡು ಒಂದು ಕಂಪನಿ ಶುರು ಮಾಡ್ತಾರೆ. ಕಂಪನಿ ಶುರು ಮಾಡಿದಾಗ ಕಂಪನಿ ಹೆಸರು ಏನಿರಬೇಕು ಅಂತ ಒಂದು ಪ್ರಶ್ನೆ ಇತ್ತು. ಭಾಳ ತಲೆ ಓಡಿಸ್ಲಿಲ್ಲ ಇವರು. ಇವರ ಟೇಲರ್ ಶಾಪ್ ಇದ್ದದ್ದು, ಜರ್ಮನಿಗೆ ಹೋಗಿ ವಾಪಸ್ ಬಂದು ಫ್ಯಾಕ್ಟ್ರಿ ಶುರು ಮಾಡಿದ್ದು ಎಲ್ಲವೂ ವಿಲೆ ಪಾರ್ಲೆಯಲ್ಲಿ. ವಿಲೆ ಪಾರ್ಲೆ ಇಸ್ ಅನ್ ಏರಿಯಾ, ಪಶ್ಚಿಮ ಮುಂಬೈಯಲ್ಲಿ ಬರುತ್ತೆ. ವಿಲೆ ಪಾರ್ಲೆಯಲ್ಲಿ ಶುರು ಮಾಡಿದ್ದು. ಕಂಪನಿ ಹೆಸರು ಏನಂದ್ರೆ ಪಾರ್ಲೆ ಅಂತ ಕಂಪನಿ ಹೆಸರಿಟ್ಟರು.
ಮುಂದೆ ಈ ಫಸ್ಟ್ ಇವರು ಶುರು ಮಾಡಿದ್ದು ಬಿಸ್ಕಟ್ಟೇ. ಗೋಧಿ ಮತ್ತು ಮಿಲ್ಕ್ ಪೌಡರ್ ಇಟ್ಕೊಂಡು ಬಿಸ್ಕಟ್ ಶುರು ಮಾಡ್ತಾರೆ. ಪೌಷ್ಟಿಕವಾದ ಮತ್ತು ಕಡಿಮೆ ಬೆಲೆಗೆ ಸಿಗ್ತಾ ಇರುವ ಬಿಸ್ಕೆಟ್ ಇದು ಅಂತ. ಹೆಲ್ದಿ ಇದೆ, ಎಕನಾಮಿಕಲ್ ಇದೆ. ಅದಾದ ಮೇಲೆ ಆಗಿನ ನಿಯಮಗಳ ಪ್ರಕಾರ ಸರ್ಕಾರ ಒಂದು ಆದೇಶ ಹೊರಡಿಸುತ್ತೆ. ಟು ಮೇಕ್ ಇಟ್ ಇವನ್ ಮೋರ್ ಹೆಲ್ದಿ, ಯಾರೇ ಬಿಸ್ಕಟ್ ತಯಾರು ಮಾಡಿದ್ರು ಅದರಲ್ಲಿ ಗ್ಲುಕೋಸ್ ಅಂಶ ಇರಲೇಬೇಕು ಅಂತ. ಗ್ಲುಕೋಸ್ ಇರ್ಬೇಕು ಅದರಲ್ಲಿ ಅಂತ. ಸೊ ಇವರು ಗ್ಲುಕೋಸ್ ಆ್ಯಡ್ ಮಾಡಿದರು. ಪಾರ್ಲೆ ಜಿ ಆಯ್ತು. ಅವಾಗ ಜಿ ಫಾರ್ ಗ್ಲುಕೋಸ್, ಪಾರ್ಲೆ ಜಿ ಆಯ್ತದು. ಆಮೇಲೆ ಇವರು ಅದನ್ನು ಕ್ಯಾಂಪೇನ್ ಮಾಡ್ತಾರೆ, ಜಿ ಫಾರ್ ಜೀನಿಯಸ್ ಅಂತ ಕ್ಯಾಂಪೇನು ಆಯ್ತು. ಇವತ್ತಿಗೂ ಕೂಡ ನೀವು ಬೆಂಗಳೂರಿನಂಥ ಸಿಟಿಯಲ್ಲಿ ಕಡಿಮೆ ನೋಡ್ಬೋದು. ನಮ್ಮ ಊರುಗಳಿಗೆ ಹೋದರೆ ಟೀ ಜೊತೆ ಪಾರ್ಲೆ ಜಿ ಬಿಸ್ಕೆಟ್ ಅದು ಅನ್ರಿಟನ್ ರೂಲ್ ಅನ್ನೋಂಗೆ ಆಗ್ಬಿಟ್ಟಿದೆ. ಬೇರೆ ಯಾವ ಬಿಸ್ಕೆಟು ಇರೋದಿಲ್ಲ ಅಲ್ಲಿ. ಇದೆ 7 ದೇಶಗಳಲ್ಲಿ ಪ್ರೊಡಕ್ಷನ್ ಯೂನಿಟ್ ಇದೆ ಈಗ ಅವ್ರದ್ದು. ಆರಂಭದಲ್ಲಿ ಪಾರ್ಲೆ ಅಂದರೆ ಬರೀ ಪಾರ್ಲೆ ಜಿ ಬಿಸ್ಕೆಟ್ ಅನ್ನೋ ಅಷ್ಟೇ ಇತ್ತು. ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ವ್ಯಾಪಾರ, ವೆರೈಟಿಗಳು. ಬಿಸ್ಲೆರಿ ಇವ್ರದ್ದೇ ಆ್ಯಕ್ಚುಲಿ. ಬಿಸ್ಲೆರಿ ಸಾಫ್ಟ್ ಡ್ರಿಂಕ್ಸ್ ಮಾಡ್ತಾರೆ. 1985ರಲ್ಲಿ ಪಾರ್ಲೆ ಇದ್ದದ್ದು ಪಾರ್ಲೆ ಜಿ ಆಯಿತು. 2000 ಇಸ್ವಿಯಲ್ಲಿ ಪಾರ್ಲೆ ಜಿ ಅಂದರೆ ಜೀನಿಯಸ್ ಅಂತ ಒಂದು ಕ್ಯಾಂಪೇನ್ ಶುರು ಮಾಡ್ತಾರೆ. ಇದೆಲ್ಲದರ ನಡುವೆ 1983ರಲ್ಲೇ ಇವರು ಈ ಮೆಲೋಡಿ ಚಾಕ್ಲೇಟ್ ತಂದಿದ್ದು. 1983ರಲ್ಲಿ 43 ವರ್ಷ ಆಯಿತು ಅಂತ ಅರ್ಥ. ಈ ಮೋಹನ್ ಲಾಲ್ ದಯಾಳ್ ಚೌಹಾಣ್ ಇದ್ರಲ್ಲ, ಇವ್ರಿಗೆ 5 ಜನ ಮಕ್ಕಳು. ಈಗ ಪಾರ್ಲೆ ಪ್ರಾಡಕ್ಟ್ಸ್, ಪಾರ್ಲೆ ಅಗ್ರೋ, ಪಾರ್ಲೆ ಬಿಸ್ಲರಿ 3 ಕಂಪನಿಗಳನ್ನು ನಡೆಸ್ತಾರೆ. ಪಾರ್ಲೆ ಪ್ರಾಡಕ್ಟ್ಸ್ ಅಂದರೆ ಬಿಸ್ಕಟ್ಟು, ಸ್ವೀಟ್ಸು, ತಿಂಡಿಗಳು, ಅದು ಇದು ಪಾರ್ಲೆ ಪ್ರಾಡಕ್ಟ್ಸ್. ಪಾರ್ಲೆ ಅಗ್ರೋ ಫ್ರೂಟಿ, ಅಪ್ಪಿ ಪಿಜ್ಜಾ ಅಂದರೆ ಕೋಲ್ಡ್ ಡ್ರಿಂಕ್ಸು, ಏರಿಯೇಟೆಡ್ ಡ್ರಿಂಕ್ಸ್ ಮಾಡ್ತಾರೆ. ಪಾರ್ಲೆ ಬಿಸ್ಲರಿ ಗೊತ್ತಲ್ಲ ನಿಮಗೆ, ಅದನ್ನು ಇನ್ನೊಂದು ಕಂಪನಿ ನೋಡ್ಕೊಳ್ಳುತ್ತೆ. 5 ಜನ ಮಕ್ಕಳು ಹಂಚ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿ ಪ್ರಧಾನಮಂತ್ರಿಗಳಿಗೆ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ಕೊಟ್ಟ ಮೇಲೆ ಅಫ್ಕೋರ್ಸ್ ಯಾವ ಕಂಪ್ನಿ ಬಿಡುತ್ತೀರಿ ಇಂಥದ್ದೊಂದು ಪ್ರಮೋಷನ್ ಅವಕಾಶ ಸಿಕ್ಕರೆ. ಪಾರ್ಲೆಜಿ ಅವರು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿದ್ದಾರೆ. 1983ರಿಂದ ಸಂಬಂಧಗಳನ್ನು ಸಿಹಿಗೊಳಿಸ್ತಾ ಇದೆ ಅಂತ. ಸ್ವೀಟನಿಂಗ್ ರಿಲೇಷನ್ಶಿಪ್ಸ್ ಸಿನ್ಸ್ 1983. ಪಾರ್ಲೆ ಪ್ರಾಡಕ್ಟ್ಸ್ನವ್ರದ್ದು ಸೋಷಿಯಲ್ ಮೀಡಿಯಾದ ಪೋಸ್ಟ್ ನೋಡ್ತಾ ಇದ್ದೀರಿ. ಆಮೇಲೆ ಜನ ಹೆಂಗೆ ಮಾಡ್ತಾರೆ ನೋಡಿ. ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಗಳು ಇಟಲಿ ಪ್ರಧಾನಮಂತ್ರಿಗಳಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟ ನಂತರ ಪಾರ್ಲೆ ಕಂಪನಿಯ ಪಾರ್ಲೆ ಪ್ರಾಡಕ್ಟ್ಸ್ನ ಶೇರ್ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಶೇರ್ ವ್ಯಾಲ್ಯೂ 5% ಜಾಸ್ತಿ ಆಗಿದೆ ಇವತ್ತು ಅವ್ರದ್ದು. ಶೇರ್ ಮಾರ್ಕೆಟ್ ಬೀಳ್ತಾ ಇದೆ ಅನ್ನೋ ಟೈಮ್ನಲ್ಲಿ ಪಾರ್ಲೆ ಪ್ರಾಡಕ್ಟ್ಸದ್ದು ಜಾಸ್ತಿ ಆಗಿದೆ ಶೇರ್ ಮಾರ್ಕೆಟ್. ಇದು ಸುಮ್ಮನೆ ಇಡೀ ವಿದೇಶ ಪ್ರವಾಸದ ಸೈಡ್ ಲೈಟ್ ಇದು. ಇದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.